ಸ್ನೇಹಿತರೆ, ನಮ್ಮ ಇನ್ನೊಂದು ವಿಡಿಯೋಕ್ಕೆ ನಿಮಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಟಿ ಸಿವಿಲ್ ನ್ಯಾಯಾಲಯ ಬೆಂಗಳೂರು ಇಲ್ಲಿ ಕಾಲ್ಫರ್ ಆಗಿರುವಂತಹ ಡ್ರೈವರ್ ಮತ್ತು ಪಿಯೂನ್ ಹುದ್ದೆಗಳ ನೇಮಕಾತಿಯ ಬಗ್ಗೆ ಹೇಳಲಿಕ್ಕಿದ್ದೇನೆ. ಸೊ ಇದು ಮೂಲ ವೃಂದ ಅಂದರೆ ರೆಸಿಡೆನ್ಷಿಯಲ್ ಗ್ರೇಡ್ ಏನು ವಿಭಾಗದವರಿದ್ದರೆ ಅವರಿಗೆ ಮಾತ್ರ ಇದು ಸೂಟೇಬಲ್ ಆಗುತ್ತೆ. ಇದೊಂದು ನೇರ ನೇಮಕಾತಿಯಾಗಿದೆ, ಅಂದರೆ ಇದಕ್ಕೆ ಯಾವುದೇ ರೀತಿಯಾದಂಥ ಪರೀಕ್ಷೆ ಇರೋದಿಲ್ಲ. ಇದೊಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್. ಸೊ ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ಜುಲೈ 2026 2026. ಸೊ ನಾನು ಮೊದಲು ಹೇಳಿದಾಗೆ ಯಾವ ಪೋಸ್ಟ್ ಅಂತ ಹೇಳಿದ್ರೆ ಒಂದು ಡ್ರೈವರ್ ಮತ್ತು ಪಿಯೂನ್ ಪೋಸ್ಟ್ಗೆ ಸಿಟಿ ಸಿವಿಲ್ ನ್ಯಾಯಾಲಯ ಬೆಂಗಳೂರಿನಲ್ಲಿ ಕಾಲ್ಫರ್ ಮಾಡಿದ್ದಾರೆ. ಸೊ ಡ್ರೈವರ್ನವರಿಗೆ ನಿಮಗೆ ಸಿಗುತ್ತೆ ಕಂಪನ್ಸೇಷನ್ ಸ್ಯಾಲರಿ ನಿಮಗೆ 34,100ರಿಂದ 67,600. ಹಾಗೆ ಪಿಯೂನ್ನವರಿಗೆ ಸಿಗುತ್ತೆ 27,000ದಿಂದ 46,675. ಇದಕ್ಕೆ ಬೇಕಾಗಿರುವಂತಹ ವಿದ್ಯಾರ್ಥಿ ಖಾಲಿ SSLC. ನೀವು SSLC ಪಾಸ್ ಆಗಿದ್ದರೆ ನೀವು ಈ ಪೋಸ್ಟ್ ಏನಿದೆ ಡ್ರೈವರ್ ಅಥವಾ ಪಿಯೂನ್ ಹುದ್ದೆಗೆ ಡೈರೆಕ್ಟ್ಗೆ ನೀವು ಅಪ್ಲೈ ಮಾಡ್ಬೋದು. ಇದೊಂದು ಸರ್ಕಾರಿ ನೌಕರಿ ಆದ್ದರಿಂದ ನಿಮಗೆ ಬೇರೆ ರೀತಿಯಾದಂಥ ಇತರ ಸೌಲಭ್ಯಗಳು ಸಿಗುತ್ತೆ. ಅಂದರೆ ನಿಮಗೆ ಪಿಂಚಣಿ ಇರ್ಬೋದು. ಸೊ ಬೇರೆ ಯಾವುದು ಗೌರ್ಮೆಂಟ್ಗೆ ರಿಲೇಟೆಡ್ ಯಾವುದೆಲ್ಲ ಸೌಲಭ್ಯ ಸಿಗುತ್ತೆ ಅದು ಕೂಡ ನಿಮಗೆ ಸಿಗುತ್ತೆ. ಸೊ ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋವನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಂಡ್ ಟು ಎಂಡ್ ಹೇಗೆ ಅಪ್ಲೈ ಮಾಡುವಂಥ ಅಪ್ಲಿಕೇಶನ್ ಫಾರ್ಮ್ ಹೇಗಿರುತ್ತೆ, ಅದರಲ್ಲಿ ಏನೆಲ್ಲ ನೀವು ಭರ್ತಿ ಮಾಡಬೇಕಿದ್ರೆ ಎಲ್ಲದರ ಬಗ್ಗೆ ನಾನು ನಿಮಗೆ ಇನ್ ಡೀಟೇಲ್ಸ್ ಆಗಿ ಹೇಳಿಕೊಡ್ಲಿಕ್ಕಿದ್ದೇನೆ. ಸೊ ಬನ್ನಿ ಸ್ನೇಹಿತರೆ, ಸೊ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ನಾನಿದ್ದೇನೆ ನನ್ನ ಮೊಬೈಲ್ ಸ್ಕ್ರೀನ್ನಲ್ಲಿ. ವಿಡಿಯೋನ ಕಂಟಿನ್ಯೂ ಮಾಡೋ ಮುಂಚೆ ನನ್ನದೊಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ನೀವು ಮರಿಬೇಡಿ. ಸೊ ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಈ ರೀತಿ ಇಂಟರ್ಫೇಸ್ ಇದ್ದರೆ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಈ ರೀತಿಯಾದಂತಹ ಒಳ್ಳೆಯ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಲು ಎಂಕರೇಜ್ ಮಾಡಿದಂತಾಗ್ತದೆ. ಸೊ ನನ್ನ ರಿಕ್ವೆಸ್ಟ್, ವಿಡಿಯೋನ ಕಂಟಿನ್ಯೂ ಮಾಡೋ ಮುಂಚೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನೀವು ನೋಡ್ಬೋದು ನಾನಿದ್ದೇನೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ಬೆಂಗಳೂರು ಡಿಸ್ಟ್ರಿಕ್ಟ್ ಕೋರ್ಟ್ ಸಿಟಿ ಸಿವಿಲ್ ಕೋರ್ಟ್. ಇಲ್ಲಿ ನೋಡ್ಬೋದು ರಿಕ್ರೂಟ್ಮೆಂಟ್ ಟು ವೇರಿಯಸ್ ಪೋಸ್ಟ್ ಅಂಡರ್ ರೆಸಿಡ್ಯುವಲ್ ಪೇರೆಂಟ್ ಕ್ಯಾಟ್ ಇನ್ ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರು ಅಂತೇಳಿ ಕೊಟ್ಟಿದ್ದಾರೆ. ಸೊ ಯಾವ ಪೋಸ್ಟಿಗೆ ಅಂತ ಹೇಳಿದ್ರೆ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಡ್ರೈವರ್ಸ್ ಆ್ಯಂಡ್ ಪಿಯೋನ್ಸ್ ಅಂತ, ಪಿಯೋನ್ ಮತ್ತು ಡ್ರೈವರ್ ಪೋಸ್ಟಿಗೆ ಇಲ್ಲಿ ಕಾಲ್ಫರನ್ನು ಮಾಡಿದ್ದಾರೆ. ಸೊ ನಾವೇನು ಮಾಡೋಣ ಅಂತ ಹೇಳಿದ್ರೆ ಫಸ್ಟ್ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಏನಿದೆ ಅಂತ ನೋಡೋಣ. ಆನಂತರ ಇಲ್ಲಿ ಬಂದು ಇದಕ್ಕೆ ಅಪ್ಲೈ ಮಾಡೋ ರೀತಿ ಹೇಗೆ ಇದನ್ನು ನಾವು ಡಿಸ್ಕಸ್ ಮಾಡುವ. ಸೊ ಮೊದಲನೇದಾಗಿ ಬನ್ನಿ ಸ್ನೇಹಿತರೆ, ನೋಟಿಫಿಕೇಷನನ್ನು ಓಪನ್ ಮಾಡುವ. ನೋಟಿಫಿಕೇಷನ್ ಓಪನ್ ಮಾಡಿದರೆ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೇನೆ. ಹಾಗೆ ವಿಡಿಯೋದ ಎಂಡಲ್ಲಿ ಇದಕ್ಕೆ ಅಪ್ಲೈ ಮಾಡೋ ವಿಧಾನ ಏನು, ಅಪ್ಲಿಕೇಶನ್ ಪ್ರೊಸೆಸ್ ಏನು, ಇದರ ಬಗ್ಗೆಯೂ ಹೇಳಿಕೊಡ್ಲಿಕ್ಕಿದ್ದೇನೆ. ಆದ್ದರಿಂದ ಇದರ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಬನ್ನಿ ಸ್ನೇಹಿತರೆ, ನಾವು ಈ ನೋಟಿಫಿಕೇಷನಲ್ಲಿ ಏನಿದೆ ಅಂತ ನೋಡುವ. ಸ್ನೇಹಿತರೆ, ನೀವು ನೋಡ್ಬೋದು ನಾವೀಗ ನೋಟಿಫಿಕೇಷನನ್ನು ನೋಡ್ತಿದ್ದೇವೆ. ಇಲ್ಲಿ ನೋಡ್ಬೋದು ಸಿಟಿ ಸಿವಿಲ್ ಕೋರ್ಟ್ ನೋಟಿಫಿಕೇಶನ್ ರಿಕ್ರೂಟ್ಮೆಂಟ್ ಆಫ್ ದಿ ಕ್ಯಾಂಡಿಡೇಟ್ಸ್ ಟು ದಿ ಪೋಸ್ಟ್ ಆಫ್ ಡ್ರೈವರ್ಸ್ ಆ್ಯಂಡ್ ಪಿಯೋನ್ಸ್ ಅಂಡರ್ ದ ರೆಸಿಡ್ಯುವಲ್ ಪೇರೆಂಟ್ ಕೇಡ್. ಸೊ ಲಾಸ್ಟ್ ಡೇಟ್ ಇಲ್ಲಿ ಕೊಟ್ಟಿದ್ದಾರೆ 30 ಜುಲೈ 2026. ಇಟ್ಸ್ ಹಿಯರ್ ಬೈ ನೋಟಿಸ್ ದಟ್ ಆನ್ಲೈನ್ ಅಪ್ಲಿಕೇಶನ್ಸ್, ನೀವು ಆನ್ಲೈನಾಗಿ ಅಪ್ಲಿಕೇಶನ್ ಮಾಡಬೇಕು. ಇನ್ವೈಟೆಡ್ ಫಾರ್ ಎಲಿಜಿಬಲ್ ಕ್ಯಾಂಡಿಡೇಟ್. ಸೊ ಯಾವ ಪೊಸಿಷನಿಗೆ ಅಂತ ಹೇಳಿದ್ರೆ ಡ್ರೈವರ್ಸ್ ಮತ್ತು ಪಿಯೋನ್ಸಿಗೆ. ಸೊ ಪಿಯೋನಿಗೆ ಸೊ ನೀವು ಸಬ್ಮಿಟ್ ಮಾಡಬೇಕಾಗಿರುವಂತಹ ಲಿಂಕ್, ಆನ್ಲೈನ್ ಸಬ್ಮಿಟ್ ಮಾಡುವಂಥ ಲಿಂಕ್ ಇದಾಗಿದೆ. ಸೊ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ತೋರಿಸ್ತೇನೆ ನೀವು ಹೇಗೆ ಅಪ್ಲೈ ಮಾಡಬೇಕಂತ. ಸೊ ಪೋಸ್ಟನ್ನು ಹೇಗೆ ಕ್ಲಾಸಿಫೈ ಮಾಡಿದ್ದಾರೆ ಅಂತ ಹೇಳಿದ್ರೆ ಡ್ರೈವರಲ್ಲಿ ನಿಮಗೆ 7 ಪೋಸ್ಟ್ ಇದೆ. ಸೊ ಇಲ್ಲಿ ನೋಡ್ಬೋದು ಪೋಸ್ಟನ್ನು ಹೇಗೆ ಡಿವೈಡ್ ಮಾಡಿದ್ದಾರೆ. ಜನರಲ್ ಕ್ಯಾಟಗರಿಗೆ ಎಷ್ಟು, SCL ಎಷ್ಟಿದೆ, ಕ್ಯಾಟಗರಿ 2A 2B ಎಷ್ಟಿದೆ ಅಂತೇಳಿ ಇಲ್ಲಿ ನೀವು ನೋಡ್ಬೋದು. ಸೊ ಡ್ರೈವರಲ್ಲಿ ನಿಮಗೆ 7 ಪೋಸ್ಟ್ಗಳಿವೆ. ಹಾಗೆ ಪಿಯೋನಲ್ಲಿ ನಿಮಗೆ 81 ಪೋಸ್ಟ್, 81 ಪೋಸ್ಟ್ ಇದೆ. ನೀವು ನೋಡ್ಬೋದು ಹೇಗೆ ಇದನ್ನು ಡಿವೈಡ್ ಮಾಡಿದ್ದಾರೆ ಅಂತ. ಸೊ ಟೋಟಲ್ ನಿಮಗಿದೆ 81 ಪೋಸ್ಟ್. ಓಕೆ. ಸೊ ಮೆಥಡ್ ಆಫ್ ರಿಕ್ರೂಟ್ಮೆಂಟ್, ಹೇಗೆ ರಿಕ್ರೂಟ್ ಮಾಡ್ತಾರೆ ಅಂದರೆ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಮೇಡ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಕರ್ನಾಟಕ ಸಬಾರ್ಡಿನೇಟ್ ಕೋರ್ಟ್ಸ್ ರೂಲ್ 1982 ಆ್ಯಂಡ್ ಅಮೆಂಡ್ಮೆಂಟ್ ರೂಲ್. ಸೊ ಅವರ ಕೋರ್ಟ್ ರೂಲ್ ಏನಿದೆ ಅದರ ರೂಲ್ ಪ್ರಕಾರ ನಿಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ. ವೆಬ್ಸೈಟ್ ಮೊದಲೇ ನಾನು ತೋರಿಸಿದೆ, ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟನ್ನು ನಾನು ತೋರಿಸಿದ್ದೇನೆ. ಸ್ಟಾರ್ಟ್ ಆಗುವಂತಹ ಡೇಟ್ ಆಫ್ ಆನ್ಲೈನ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಆ್ಯಂಡ್ ಲಾಸ್ಟ್ ಡೇಟ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ 1/7/2026 ಇಂದ 30/7/2026. ಸೊ ಇದು 1 ತಾರೀಕಿಂದ ಸ್ಟಾರ್ಟ್ ಆಗಿ 30 ತಾರೀಕಿಗೆ ಎಂಡ್ ಆಗುತ್ತೆ. ಹಾಗೆ ಫೀಸ್ ಪೇ ಮಾಡಲಿಕ್ಕಿರುವಂತಹ ಲಾಸ್ಟ್ ಡೇಟ್ 30/7/2026 ಒಳಗಡೆ ನೀವು ಫೀಸನ್ನು ಪೇ ಮಾಡಬೇಕಾಗುತ್ತೆ. ಸೊ ಫೀಸ್ ಎಷ್ಟಿದೆ ಅಂತ ಹೇಳಿದರೆ, ಸೊ ಜನರಲ್ ಕ್ಯಾಟಗರಿ ಅವರಿಗೆ ನೀವು 300 ರೂಪಾಯಿ ಫೀಸನ್ನು ಕೊಡಬೇಕು. ಅದೇ 2A 2B 3A 3B ಅವರು 150 ಅನ್ನು ಕೊಡಬೇಕು. ಹಾಗೆ ನೀವು SC/STಗೆ ಬಿಲಾಂಗ್ ಆಗಿದ್ದರೆ ನಿಮಗೆ ಯಾವುದೇ ರೀತಿಯಾದಂತಹ ಫೀಸ್ ಇರುವುದಿಲ್ಲ. ಸೊ ಇದು ನೋಟ್ ಡೌನ್ ಮಾಡ್ಕೊಳ್ಳಿ. ನೀವು ಜನರಲ್
ಆಗಿದ್ದರೆ 300 ರೂಪಾಯಿ, ಮತ್ತು 2A 2B 3A 3B ಆಗಿದ್ದರೆ 150 ರೂಪಾಯಿ. ಹಾಗೆ ನೀವು SC/ST ಕ್ಯಾಂಡಿಡೇಟ್ ಆಗಿದ್ದರೆ ನೀವು ಯಾವುದೇ ರೀತಿಯಾದಂತಹ ಫೀಸ್ ಕೊಡುವ ಅಗತ್ಯ ಇರುವುದಿಲ್ಲ. The candidate shall pay the fees through the above link in the State Bank of India collect pays through the internet banking, credit card, debit card. ಸೊ ನೀವು ಇದರ ಪೇಮೆಂಟನ್ನು ಆನ್ಲೈನ್ ಆಗೇ ಮಾಡಬೇಕಾಗುತ್ತೆ. ಇಂಟರ್ನೆಟ್ ಬ್ಯಾಂಕಿಂಗ್ ಇರ್ಬೋದು, ಕ್ರೆಡಿಟ್ ಕಾರ್ಡ್ ಇರ್ಬೋದು, ಅಥವಾ ಡೆಬಿಟ್ ಕಾರ್ಡ್ ಇರ್ಬೋದು. ಸೊ ಬೇರೆ ಯಾವುದೇ ರೀತಿಯಾದಂತಹ ಪೇ ಮಾಡಲು ನಿಮಗೆ ಇದು ಪೇ ಮಾಡಲಿಕ್ಕೆ ಆಗೋದಿಲ್ಲ, ನೀವು ಆನ್ಲೈನೇ ಪೇ ಮಾಡಬೇಕಾಗುತ್ತೆ. ಸೊ ಎನಿ ಅದರ್ ಮೋಡ್ ಆಫ್ ಪೇಮೆಂಟ್ ಥ್ರೂ DD, ಚೆಕ್, ಕ್ಯಾಶ್, ಮನಿ ಆರ್ಡರ್ ಆರ್ ನಾಟ್ ಅಕ್ಸೆಪ್ಟೆಡ್. ಯಾವುದೇ ಬೇರೆ ರೀತಿಯ ಪೇಮೆಂಟ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ದ ಕ್ಯಾಂಡಿಡೇಟ್ ಶಾಲ್ ಪೇ ದ ಫೀಸ್ ಇನ್ ದ ನೇಮ್ ಆಫ್ ರಿಜಿಸ್ಟ್ರಾರ್, ಸಿಟಿ ಸಿವಿಲ್ ಕೋಡ್, ಬೆಂಗಳೂರು ಓನ್ಲಿ. ಸೊ ನೀವು ಈ ನೇಮನ್ನು ಹಾಕಿಯೇ ಅವರಿಗೆ ಪೇಮೆಂಟನ್ನು ಮಾಡಬೇಕು. ದ ಅಪ್ಲಿಕೇಶನ್ ವಿಲ್ ಬಿ ರಿಜೆಕ್ಟೆಡ್ ಫಾರ್ ನಾನ್ ಪೇಮೆಂಟ್ ಆಫ್ ಪ್ರಿಸ್ಕ್ರೈಬ್ಡ್ ಫೀಸ್. ಸೊ ನೀವು ಅಪ್ಲಿಕೇಶನ್ ಹಾಕ್ತೀರಿ ಬಟ್ ಫೀಸ್ ಪೇ ಮಾಡಲಿಲ್ಲ ಆದರೆ ನಿಮ್ಮ ಅಪ್ಲಿಕೇಶನನ್ನು ಅವರು ರಿಜೆಕ್ಟ್ ಮಾಡ್ತಾರೆ. ಹಾಗಾದರೆ ನಿಮಗೆ ಸ್ಯಾಲರಿ ಎಷ್ಟು ಸಿಗುತ್ತೆ, ಪೇ ಸ್ಕೇಲ್ ಹೇಗೆಷ್ಟು ಸಿಗುತ್ತೆ? ಫಾರ್ ಡ್ರೈವರ್ನವರಿಗೆ 34,100ರಿಂದ 67,600ವರೆಗೆ ನಿಮಗೆ ತಿಂಗಳಿಗೆ ಸಂಬಳ ಸಿಗುತ್ತೆ. ಹಾಗೆ ಪಿಯೋನ್ನವರಿಗೆ 27,000ದಿಂದ 46,675 ತನಕ ನಿಮಗೆ ಸ್ಯಾಲರಿ ಸಿಗುತ್ತೆ. ಹಾಗಾದರೆ ನೀವು ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಇಚ್ಛಿಸಿದರೆ ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಿರಬೇಕು? ನಿಮ್ಮ ವಿದ್ಯಾರ್ಹತೆ ಡ್ರೈವರ್ನವರಿಗೆ ಮಸ್ಟ್ ಹ್ಯಾವ್ SSLC ಎಕ್ಸಾಮಿನೇಷನ್ ಆರ್ ಪೊಸೆಸ್ ಈಕ್ವಲೆಂಟ್ ಕ್ವಾಲಿಫಿಕೇಷನ್, ಮಸ್ಟ್ ಬಿ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್. ಸೊ ಡ್ರೈವರ್ನವರು ಏನು ಆಗಬೇಕಂದ್ರೆ ನಿಮ್ಮದು SSLC ಪಾಸ್ ಆಗಿರಬೇಕು ಮತ್ತು ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಹಾಗೆ ಪಿಯೋನ್ನವರು ಮಸ್ಟ್ ಹ್ಯಾವ್ ಪಾಸ್ಡ್ ದಿ 10th ಸ್ಟ್ಯಾಂಡರ್ಡ್ ಆರ್ ಪೊಸೆಸ್ ಈಕ್ವಲೆಂಟ್, ಮಸ್ಟ್ ಏಬಲ್ ಟು ರೀಡ್ ರೈಟ್ ಕನ್ನಡ. ಸೊ ಇಲ್ಲಿ ನೋಡಿ, ಪಿಯೋನ್ನವರು ಏನಾಗಿರ್ಬೇಕು ಅಂತ ಹೇಳಿದ್ರೆ ನಿಮಗೆ SSLC ಪಾಸ್ ಆಗಿರಬೇಕು ಮತ್ತು ನಿಮಗೆ ಕನ್ನಡ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಗೊತ್ತಿರಬೇಕು. ಅದೇ ಡ್ರೈವರ್ನವರು SSLC ಪಾಸ್ ಆಗಿ ನಿಮ್ಮ ಹತ್ರ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಸೊ ಏಜ್ ಲಿಮಿಟ್ ಬರೋಣ. ಸೊ ಏಜ್ ಲಿಮಿಟಲ್ಲಿ ನೋಡಿದರೆ ಮಿನಿಮಮ್ ಏಜ್ ಲಿಮಿಟ್ 18 ಇಯರ್ಸ್ ಆಗಿರುತ್ತೆ. ಅದೇ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 40 ಇಯರ್ಸ್ ಇನ್ ಕೇಸ್ ಆಫ್ ಪರ್ಸನ್ ಬಿಲಾಂಗಿಂಗ್ ಟು ಜನರಲ್ ಮೆರಿಟ್. ನೀವು ಜನರಲ್ ಕ್ಯಾಟಗರಿ ಅವರಾಗಿದ್ದರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 40 ಇಯರ್ಸ್ ಆಗಿರುತ್ತೆ. ಅದೇ ನೀವು 2A 2B 3A 3B ಅವರಾಗಿದ್ದರೆ 43 ಇಯರ್ಸ್ ಆಗಿರುತ್ತೆ. ಮತ್ತು ನೀವು ಸ್ಕೆಡ್ಯೂಲ್ ಕಾಸ್ಟ್ ಮತ್ತು ಬ್ಯಾಕ್ವರ್ಡ್ ಕ್ಲಾಸಿಗೆ ನೀವು ಬಿಲಾಂಗ್ ಆಗಿದ್ದರೆ ನಿಮಗೆ 45 ಇಯರ್ಸ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಆಗಿರುತ್ತೆ. Okay, so probationary, the candidates if appointed shall be probation for not less than 2 years initially and for extended period if necessary. ಸೊ ನೀವು ಸೆಲೆಕ್ಟ್ ಆದ ತಕ್ಷಣ ನಿಮ್ಮನ್ನು ಜಾಬಿಗೆ ಸೇರಿಸ್ಕೊಳ್ಳೋದಿಲ್ಲ. ನಿಮಗೆ 2 ವರ್ಷದ ಒಂದು ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಪ್ರೊಬೇಷನರಿ ಅಂದರೆ ನೀವು ಪರ್ಮನೆಂಟ್ ಆಗಿರೋದಿಲ್ಲ. ನೀವು ಪ್ರೊಬೇಷನರಿ ಮುಗಿಸಿದ ನಂತರನೇ ಅವರು ನಿಮಗೆ ಪರ್ಮನೆಂಟ್ ಪೋಸ್ಟನ್ನು ಕೊಡ್ತಾರೆ. ಸೊ ಇಂಟರ್ವ್ಯೂ, ಸೊ ಡ್ರೈವರ್ನವರಿಗೆ ಹೇಗಿರುತ್ತೆ ಅಂತ ಹೇಳಿದ್ರೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಟು ಬಿ ಶಾರ್ಟ್ ಲಿಸ್ಟೆಡ್ ಇಸ್ ಬೇಸ್ಡ್ ಆನ್ ದ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದಿ ಎಲಿಜಿಬಿಲಿಟಿ ಟೆಸ್ಟ್. ಅಂದರೆ ನೀವು SSLCಯಲ್ಲಿ ತಗೊಳ್ಳಿರುವ ಮಾರ್ಕ್ಸ್ ಮೇಲೆ ನಿಮ್ಮನ್ನು ಇಂಟರ್ವ್ಯೂಗೆ ಕರೀತಾರೆ. ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ದ ಇಂಟರ್ವ್ಯೂ ವಿಲ್ ಬಿ 10 ಮಾರ್ಕ್ಸ್. ಸೊ ಮತ್ತು ಇಂಟರ್ವ್ಯೂ ಆಧಾರದ ಮೇಲೆ ಈ 10 ಮಾರ್ಕ್ನ ಆಧಾರದ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಹಾಗೆ ಪ್ಯೂರ್ನವರಿಗೆ ಕೂಡ ಸೇಮ್ ಥಿಂಗ್. ನಿಮ್ಮ ಪರ್ಸೆಂಟೇಜ್ ಮಾರ್ಕ್ಸ್ ಮೇಲೆ, ನಿಮ್ಮ SSLC ಪರ್ಸೆಂಟೇಜ್ ಮಾರ್ಕ್ಸ್ ಮೇಲೆ ನಿಮಗೆ ಇಂಟರ್ವ್ಯೂಗೆ ಕರೀತಾರೆ. ಇಂಟರ್ವ್ಯೂ ಮಾರ್ಕ್ಸ್ 10 ಮಾರ್ಕ್ಸ್ ಇರುತ್ತೆ, ಅದರ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಓಕೆ, ಸೊ ಡ್ರೈವರ್, ಸೊ ಮೋಡ್ ಆಫ್ ಸೆಲೆಕ್ಷನ್, ಡ್ರೈವರ್ ಅವರಿಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ಇಂಟರ್ವ್ಯೂ. ಪಿಯೋನವ್ರು ಕೂಡ ನಿಮ್ಮ ಇಂಟರ್ವ್ಯೂಯಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತೀರಿ ಅದರ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಸೊ ಇನ್ಸ್ಟ್ರಕ್ಷನ್ ಕ್ಯಾಂಡಿಡೇಟ್ಸ್ ಕ್ಲೇಮಿಂಗ್ ಟು ರಿಸರ್ವೇಷನ್. ಸೊ ಇದನ್ನು ನೀವು ನೋಡ್ಕೊಳ್ಬೋದು. ನೀವು ಕಾಸ್ಟ್ ಸರ್ಟಿಫಿಕೇಟ್ ಎಲ್ಲ ನಿಮ್ಮ ರಿಸರ್ವೇಷನ್ ಯಾವುದೆಲ್ಲ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಓದ್ಕೊಳ್ಬೋದು. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್, ಅಕಾಡೆಮಿಕ್ ಕ್ವಾಲಿಫಿಕೇಷನ್. ನೀವು ಹಾಗಾದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಹೋಗುವಾಗ ಯಾವುದೆಲ್ಲ ಡಾಕ್ಯುಮೆಂಟನ್ನು ಇಟ್ಕೊಂಡು ಹೋಗಬೇಕು, ಇದು ತುಂಬ ಇಂಪಾರ್ಟೆಂಟ್. ಅಕಾಡೆಮಿಕ್ ಕ್ವಾಲಿಫಿಕೇಷನ್, ದ ಕ್ಯಾಂಡಿಡೇಟ್ ಶಾಲ್ ಪ್ರೊಡ್ಯೂಸ್ ನೆಸರಿ ಒರಿಜಿನಲ್ ಮಾರ್ಕ್ಸ್ ಲೈಕ್ 10th ಮಾರ್ಕ್ಸ್ ಕಾರ್ಡ್ in case or SSLC marks card and maybe etc with respect to educational qualification. ಸೊ ನಿಮ್ಮ ಒರಿಜಿನಲ್ SSLC ಮಾರ್ಕ್ಸ್ ನಿಮ್ಮ ಹತ್ರ ಇರಬೇಕು. ಮತ್ತು ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್, ನಿಮ್ಮ ಜನ್ಮ ದಿನಾಂಕವನ್ನು ಪ್ರೂಫ್ ಮಾಡಲಿಕ್ಕೆ ನಿಮ್ಮ ಹತ್ರ ಬರ್ತ್ ಸರ್ಟಿಫಿಕೇಟ್ ಅಥವಾ SSLC ಮಾರ್ಕ್ಸ್ ಕಾರ್ಡ್ ಇರಬೇಕು. ಮತ್ತು ನಿಮ್ಮ ರಿಸರ್ವೇಷನ್ ಕ್ಲೇಮ್ಸ್, ನೀವು ಯಾವುದೇ ರಿಸರ್ವೇಷನನ್ನು ಕ್ಲೇಮ್ ಮಾಡ್ತಿದ್ರೆ, ಕಾಸ್ಟ್ ಇರ್ಬೋದು, ಡಿಸಬಿಲಿಟಿ ಇರ್ಬೋದು, ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ಬೋದು, ಯಾವುದಿದ್ರೆ ಅದರ ಒರಿಜಿನಲ್ ಸರ್ಟಿಫಿಕೇಟ್ ಇರಬೇಕು. ಮತ್ತು ಐಡೆಂಟಿಟಿ ಪ್ರೂಫ್ ನಿಮ್ಮ ಹತ್ರ ಇರಬೇಕು. ಕ್ಯಾಂಡಿಡೇಟ್ ಶಾಲ್ ಪ್ರೊಡ್ಯೂಸ್ ದ ಡಾಕ್ಯುಮೆಂಟ್ಸ್ ಸಚ್ ಎಸ್ ಆಧಾರ್ ಕಾರ್ಡ್, ವೋಟರ್ ID ಕಾರ್ಡ್ ಆ್ಯಸ್ ಐಡೆಂಟಿಟಿ ಪ್ರೂಫ್. ಅಂದರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಅಥವಾ ವೋಟರ್ ID ಕಾರ್ಡ್ ನಿಮ್ಮ ಹತ್ರ ಇರಬೇಕು. ಓಕೆ, ಸೊ ಇದೆಲ್ಲ ಅದರ ಜನರಲ್ ಇನ್ಸ್ಟ್ರಕ್ಷನ್ಸ್ ನೀವು ಓದ್ಕೊಳ್ಬೋದು.
ಸೊ ಈ ರೀತಿಯಾಗಿ ನೀವು ನೋಟಿಫಿಕೇಷನ್ ನೋಡಿದರೆ ಈ ರೀತಿಯಾದಂಥ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಹೇಗೆ ಯಾವ ರೀತಿಯಾದಂಥ ಸ್ಯಾಲ್ರಿ ಸಿಗುತ್ತೆ ನಿಮಗೆ, ಮತ್ತು ಅಪ್ಲಿಕೇಶನ್ ಫೀಸ್ ಏನು, ಮತ್ತು ಹೇಗೆ ಅದನ್ನು ಡಿವೈಡ್ ಮಾಡಿದ್ದಾರೆ ಅಂತೇಳಿ ಈ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಮೊದಲೇ ತೋರಿಸಿದಾಗೆ ಈ ನೋಟಿಫಿಕೇಷನನ್ನು ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡ್ಬೋದು. ಸೊ ನಾವು ನೋಟಿಫಿಕೇಷನನ್ನು ನೋಡಿದ ಆಯಿತು. ಇನ್ನು ನಮ್ಮ ಮುಂದಿನ ಸ್ಟೆಪ್ ಏನಂತ ಹೇಳಿದ್ರೆ, ನಾವು ಇದಕ್ಕೆ ಅಪ್ಲೈ ಮಾಡುವ ರೀತಿ ಹೇಗೆ, ಅಪ್ಲಿಕೇಶನ್ ಪ್ರೊಸೆಸ್ ಏನಂತ ನೋಡುವ. ಸೊ ನೀವು ನೋಡ್ಬೋದು, ನಾನು ಇವರ ಅಫಿಷಿಯಲ್ ವೆಬ್ಸೈಟಲ್ಲಿ ಪುನಃ ಇದ್ದೇನೆ. ಸೊ ನೀವು ಅಪ್ಲೈ ಮಾಡಬೇಕಾದ್ರೆ, ನೀವು ಡ್ರೈವರಿಗೆ ಅಪ್ಲೈ ಮಾಡಬೇಕಾದ್ರೆ ಈ ಲಿಂಕನ್ನು ಕ್ಲಿಕ್ ಮಾಡಬೇಕು. ನೀವು ಪಿಯೋನಿಗೆ ಅಪ್ಲೈ ಮಾಡ್ತಿದ್ರೆ ನೀವು ಈ ಲಿಂಕನ್ನು ಕ್ಲಿಕ್ ಮಾಡಬೇಕು. ಸೊ ನಾನು ಯಾವುದಾದ್ರು ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಅಪ್ಲೈ ಮಾಡುವ ರೀತಿ ಹೇಗೆ, ಅದರೊಳಗಡೆ ಏನೇನಿದೆ ಅಂತೇಳಿ ತೋರಿಸ್ತೇನೆ. ಸೊ ಒಂದನ್ನು ಕ್ಲಿಕ್ ಮಾಡ್ತೇನೆ. ಸೊ ಡ್ರೈವರನ್ನು ಕ್ಲಿಕ್ ಮಾಡಿದೆ. ಸೊ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ ನೋಟಿಫಿಕೇಷನ್ ನಂಬರ್, ನೇಮ್ ಆಫ್ ದಿ ಪೋಸ್ಟ್ ಇಲ್ಲಿ ಕೊಟ್ಟಿದ್ದಾರೆ, ಆನಂತರ ಲಾಸ್ಟ್ ಡೇಟ್ ಯಾವಾಗ ಅಂತಲೂ ಇಲ್ಲಿ ಕೊಟ್ಟಿದ್ದಾರೆ. ಏಜ್ ಲಿಮಿಟ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಆನಂತರ ಮಿನಿಮಮ್ ಕ್ವಾಲಿಫಿಕೇಷನ್ ಏನಿರಬೇಕು, ನೀವು ಅಪ್ಲೈ ಮಾಡುವಾಗ, ಅಪ್ಲಿಕೇಶನ್ ಅಪ್ಲೈ ಮಾಡುವಾಗ ನಿಮ್ಮ ಫೋಟೋ ಸೈಜ್ ಇರ್ಬೋದು, ಸಿಗ್ನೇಚರ್ ಇರ್ಬೋದು, ಅದು ಯಾವ ರೀತಿಯಲ್ಲಿ ಇರಬೇಕು. ಆನಂತರ ಯಾವುದೆಲ್ಲ ಮಾರ್ಕ್ಸ್ ಕಾರ್ಡ್ ನೀವು ಅಪ್ಲೈ ಮಾಡಬೇಕು ಅಂದರೆ ರೆಡಿ ಆಗಿರಬೇಕು. ಆನಂತರ ಫೀಸ್ ಎಷ್ಟಿದೆ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಫೀಸ್ ಅಪ್ಲೈ ಮಾಡಬೇಕು, ಇಲ್ಲಿ ಮೇಕ್ ಎ ಪೇಮೆಂಟ್ ಅಂತ ಕೊಟ್ಟು ಫೀಸನ್ನು ಅಪ್ಲೈ ಮಾಡ್ಬೋದು. ಆನಂತರ ಸೊ ಈಗ ನೋಡೋಣ ಅಪ್ಲಿಕೇಶನ್ ಏನಾಗಿದೆ ಅಂತೇಳಿ. ಸೊ ಆನ್ಲೈನ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಒಂದು ಜನರಲ್ ಇನ್ಸ್ಟ್ರಕ್ಷನ್ ಓಪನ್ ಆಗುತ್ತೆ. ಸೊ ಅದನ್ನು ಓದ್ಕೊಳ್ಬೋದು. ಆನಂತರ ಇಲ್ಲಿ ಅಕ್ಸೆಪ್ಟ್ ಅಂತ ಕೊಟ್ಟು ಅಪ್ಲೈ ಅಂತ ಕೊಡಿ. ಸೊ ಅಪ್ಲೈ ಕೊಟ್ಟ ತಕ್ಷಣ ಇಲ್ಲಿ ನೋಡ್ಬೋದು, ಇಲ್ಲಿ ಆಪ್ಷನ್ ಇದೆ. ಸೊ ಡ್ರೈವರ್ RPC ಅಂತ, ಮತ್ತು ಲಾಸ್ಟ್ ಡೇಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಏನೆಲ್ಲ ನೀವು ಫಿಲ್ ಮಾಡಬೇಕು ಅಂತೇಳಿ ನೋಡೋದಾದರೆ, ಇಲ್ಲಿ ನೇಮ್ ಆಫ್ ದ ಅಪ್ಲಿಕೆಂಟ್ಸ್, ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮ ಜೆಂಡರ್, ನಿಮ್ಮ ಡೇಟ್ ಆಫ್ ಬರ್ತ್. ಇಲ್ಲಿ ಡೇಟ್ ಆಫ್ ಬರ್ತ್ ಕೊಟ್ಟ ತಕ್ಷಣ ಇಲ್ಲಿ ಏಜ್ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಆನಂತರ ನಿಮ್ಮ ಕ್ಯಾಟಗರಿ, ನೀವು SC/ST ಏನಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಆನಂತರ ನಿಮ್ಮ ಸರ್ಟಿಫಿಕೇಟ್ ನಂಬರ್, ಏನು ಸರ್ಟಿಫಿಕೇಟ್ ಇದೆ ಅದರಲ್ಲಿ ಸರ್ಟಿಫಿಕೇಟ್ ನಂಬರ್ ಇರುತ್ತೆ. ಆನಂತರ ಡೇಟ್ ಆಫ್ ಸರ್ಟಿಫಿಕೇಟ್ ಇರುತ್ತೆ. ಸೊ ಯಾವುದೆಲ್ಲ ನೀವು ರಿಸರ್ವೇಷನ್ ಇರ್ಬೋದು, ಕೋಟಾ ಇರ್ಬೋದು, ಯಾವ ಸರ್ಟಿಫಿಕೇಟನ್ನು ನೀವು ಪ್ರೊಡ್ಯೂಸ್ ಮಾಡ್ತೀರಿ ಅದರ ಸರ್ಟಿಫಿಕೇಟ್ ನಂಬರ್ ಹಾಗೂ ಅದರ ಡೇಟನ್ನು ಕೂಡ ನೀವು ಎಲ್ಲ ಕಡೆ ಮೆನ್ಷನ್ ಮಾಡಲಿಕ್ಕೆ ಇರುತ್ತೆ. ಓಕೆ. ಸೊ ಮತ್ತು ಇಲ್ಲಿ ಕೆಳಗಡೆ ನೀವು ರೆಸಿಡ್ಯೂಯಲ್ ಪೇರೆಂಟ್ ಆಫ್ ಕರ್ನಾಟಕ ಎಸ್ ಅಂತೆ ಆಲ್ರೆಡಿ ಅದು ಟಿಕ್ ಆಗಿರುತ್ತೆ, ಬೇರೆ ಆಪ್ಷನ್ ಇರುವುದಿಲ್ಲ. ಸೊ ನೀವು ರಿಸರ್ವೇಷನ್ ರಿಲೇಟೆಡ್ ಯಾವುದರ ಸರ್ಟಿಫಿಕೇಟ್ ನೀವು ಅಪ್ಲೈ ಮಾಡೋದಾದರೆ ಅದರ ಸರ್ಟಿಫಿಕೇಟ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು. ಹಾಗೆ ನೀವು ಕನ್ನಡ ಮೀಡಿಯಂ ಕೋಟಾ ಕೇಳ್ತಿರಾದರೆ ಅದರ ಸರ್ಟಿಫಿಕೇಟ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು. ಸೊ ನೆಕ್ಸ್ಟ್ ನಿಮ್ಮ ಮೆರಿಟಲ್ ಸ್ಟೇಟಸ್, ನೀವು ಸಿಂಗಲಾ ಅಥವಾ ಅನ್ಮ್ಯಾರಿಡಾ, ನಿಮ್ಮ ಸಿಟಿಸನ್ಶಿಪ್. ಸೊ ನೆಕ್ಸ್ಟ್ ಬರುತ್ತೆ ನಿಮ್ಮ ಸ್ಕೂಲ್ ಮತ್ತು ಕಾಲೇಜ್ ಸ್ಕೂಲ್ ಡೀಟೇಲ್ಸ್. ಸೊ ಇಲ್ಲಿ ನಿಮ್ಮ ಸ್ಕೂಲ್ ಡೀಟೇಲ್ಸನ್ನು ನೀವು ಮೆನ್ಷನ್ ಮಾಡಬೇಕು. ಇಲ್ಲಿ ಸ್ಕೂಲ್ ಡೀಟೇಲ್ಸ್, ನಿಮ್ಮ ಕ್ವಾಲಿಫಿಕೇಷನ್ ಏನು ಮತ್ತು ಯಾವ ಇಯರ್ ಆಫ್ ಪಾಸಿಂಗ್. ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನನ್ನು ನೀವು ಕೊಡಬೇಕಾಗುತ್ತೆ. ಕಾಂಟ್ಯಾಕ್ಟ್ ಇನ್ಫಾರ್ಮೇಷನಲ್ಲಿ ನೀವು ಏನೆಲ್ಲ ಬರುತ್ತೆ ಅಂತೇಳಿ ನೋಡಿದರೆ, ನಿಮ್ಮ ಪ್ಲೇಸ್ ಇರ್ಬೋದು, ನಿಮ್ಮ ಏರಿಯಾ, ಸ್ಟೇಟ್, ಡಿಸ್ಟ್ರಿಕ್ಟ್, ತಾಲೂಕು. ನೀವು ಕರ್ನಾಟಕದಿಂದ ಹೊರಗಡೆ ಇದ್ದರೆ ನಿಮ್ಮ ಡಿಸ್ಟ್ರಿಕ್ಟ್ ತಾಲೂಕನ್ನು ಮೆನ್ಷನ್ ಮಾಡಬೇಕು, ಮತ್ತು ಪಿನ್ ಕೋಡ್. ಸೊ ಸೇಮ್ ನೀವು ಪ್ರೆಸೆಂಟ್ ಮತ್ತು ಕರೆಂಟ್ ಅಡ್ರೆಸ್ ಸೇಮ್ ಇದ್ದರೆ ಇಲ್ಲಿ ಸೇಮ್ ಅಂತ ಕೊಟ್ಟರೆ ಸೇಮ್ ಇಲ್ಲಿ ಕಾಪಿ ಆಗುತ್ತೆ, ಇನ್ನೊಮ್ಮೆ ಎಂಟರ್ ಮಾಡೋ ಅಗತ್ಯ. ಸೊ ಇಲ್ಲ ಅಂತ ಹೇಳಿದರೆ ನೀವು ಬೇರೆ ಯಾವುದೇ ಪ್ಲೇಸಲ್ಲಿ ಇದ್ದರೆ ಅದನ್ನು ಇಲ್ಲಿ ಡೀಟೇಲ್ಸ್ ಎಂಟರ್ ಮಾಡಬೇಕು. ಸೊ ಅನಂತರ ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಲ್ಯಾಂಡ್ಲೈನ್ ನಂಬರನ್ನು ಕೊಟ್ಟು ನಿಮ್ಮ ಇಮೇಲ್ ID ಅನ್ನು ಕೂಡ ಇಲ್ಲಿ ಎಂಟರ್ ಮಾಡಬೇಕು. ನೆಕ್ಸ್ಟ್ ಬರುತ್ತೆ ಡ್ರೈವಿಂಗ್ ಲೈಸೆನ್ಸ್. ಇಲ್ಲಿ ನಾವು ಡ್ರೈವರ್ ಪೋಸ್ಟಿಗೆ ಅಪ್ಲಿಕೇಶನನ್ನು ಓಪನ್ ಮಾಡೋದ್ರಿಂದ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಡೀಟೇಲ್ಸನ್ನು ಇಲ್ಲಿ ಎಂಟ್ರಿ ಮಾಡಿ. ಅನಂತರ ವೇರ್ ದರ್ ಅಪ್ಲಿಕೇಶನ್ ಈಸ್ ವರ್ಕಿಂಗ್, ನೀವು ಎಲ್ಲರೂ ವರ್ಕ್ ಮಾಡ್ತಿದ್ರೆ ವರ್ಕ್ ಅಂತ ಹಾಕಿ, ಮತ್ತು ಎಸ್ ಅಂತ ಹಾಕಿ, ಆನಂತರ ಇಲ್ಲಿ ಡೀಟೇಲ್ಸನ್ನು ಕೊಡಿ. ಅದರ ಅಪ್ಲಿಕೆಂಟ್ ಈಸ್ ಹ್ಯಾವ್ ಸರ್ವಿಸ್ ಸ್ಟೇಟ್ ಗೌರ್ಮೆಂಟ್ ಅಂಡರ್ ದೇರ್ ಅಂಡರ್ಟೇಕಿಂಗ್. ಬೇರೆ ಯಾವುದಾದ್ರು ಸ್ಟೇಟ್ ಗೌರ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡ್ತಿದ್ರೆ ಎಸ್ ಅಂತ ಹಾಕಿ, ನೋ ಅಂದರೆ ನೋ ಅಂತ ಹಾಕಿ. ಸೊ ನಿಮ್ಮ ಮೇಲೆ ಯಾವುದೇ ಪೆನಾಲ್ಟಿ ಇದ್ದರೆ ಎಸ್ ಅಂತ ಹಾಕಿ. ಎಸ್ ಅಂತ ಹಾಕಿದರೆ ಇಲ್ಲಿ ನೀವು ಡೀಟೇಲ್ ಕೊಡಬೇಕು. ಅನಂತರ ನಿಮ್ಮ ಮೇಲೆ ಯಾವುದೇ ಕ್ರಿಮಿನಲ್ ಪ್ರೊಸೀಡಿಂಗ್ ನಡೀತಿದ್ರೆ ನೋ ಅಂತ ಹಾಕಿ. ಎಸ್ ಅಂತ ಹಾಕಿದರೆ ಇಲ್ಲಿ ನೀವು ಡೀಟೇಲ್ಸ್ ಕೊಡಬೇಕಾಗುತ್ತೆ. ಸೊ ಅನಂತರ ನೀವು ಸ್ಕ್ರಾಲ್ ಡೌನ್ ಮಾಡಿ, ಇಲ್ಲಿ ಐ ಹಿಯರ್ ಬೈ ಸೋಲಿ ಅಂತ ಹೇಳಿ ಏನಿದೆ ಇದನ್ನು ಐ ಡೂ ಅಂತ ಕ್ಲಿಕ್ ಮಾಡಿ ಪ್ರಿವ್ಯೂ ಅಂತ ಕೊಡಿ. ಸೊ ಪ್ರಿವ್ಯೂ ಅಂತ ಕೊಟ್ಟ ತಕ್ಷಣ ನಿಮ್ಮ ಅಪ್ಲಿಕೇಶನನ್ನು ಪ್ರಿವ್ಯೂ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ನಂತರ ನೀವೇನು ಮಾಡಬೇಕಂತ ಹೇಳಿದರೆ, ಅಪ್ಲಿಕೇಶನ್ ನಂಬರ್ ನಿಮಗೇನು ಸಿಗುತ್ತೆ, ಆನಂತರ ನೀವು ಅಪ್ಲಿಕೇಶನ್ ಫೀಸನ್ನು ಪೇಮೆಂಟ್ ಮಾಡಬೇಕು. ಫೀಸ್ ಪೇ ಮಾಡಬೇಕಾದ್ರೆ ಇಲ್ಲಿ ಮೇಕ್ ಅ ಪೇಮೆಂಟ್ ಅಂತಿದೆ. ಇಲ್ಲಿ ಬಂದು ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ, ಆನಂತರ ಡೇಟ್ ಆಫ್ ಬರ್ತ್ ಇಲ್ಲಿ ಕೊಟ್ಟು, ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ, ಏನಿಲ್ಲಿ ಟೆಕ್ಸ್ಟ್ ಇಲ್ಲಿರುತ್ತೆ ಅದನ್ನು ಈ ಟೆಕ್ಸ್ಟ್ ನೋಡಿ
ಸೊ ಏನು ಇಲ್ಲಿ ಟೆಕ್ಸ್ಟ್ ಇರುತ್ತೆ ಅದನ್ನು ಈ ಟೆಕ್ಸ್ಟ್ ಬಾಕ್ಸ್ ಒಳಗೆ ಹಾಕಿ ಗೋ ಅಂತ ಕೊಟ್ಟರೆ ನಿಮಗೆ SBI ಅವರ ಒಂದು ಫಾರ್ಮ್ ಅಥವಾ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಇಂಟರ್ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ UPI ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ ಫೀಸನ್ನು ಪೇಮೆಂಟ್ ಮಾಡ್ಬೋದು. ಸೊ ಸ್ನೇಹಿತರೆ, ಈ ರೀತಿಯಾಗಿ ನೀವು ಈ ಡ್ರೈವರ್ ಅಥವಾ ಪಿಯೋನ್ ಪೋಸ್ಟ್ ಏನಿದೆ ಇದಕ್ಕೆ ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಸೊ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಹಾಗೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳಿಕೊಟ್ಟೆ. ಸೊ ಹೇಗೆ ಅಪ್ಲೈ ಮಾಡಬೇಕು, ನೋಟಿಫಿಕೇಷನಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.